ಬೇರೆ ತಲೆನೋವಿಗೆ ಮತ್ತೆ ಈ ತಲೆ ಮೈಗ್ರೇನ್ಗೆ ಏನು ಸರ್ ಡಿಫ್ರೆನ್ಸ್ ಮತ್ತೆ ಏನು ಏಜಲ್ಲಿ ಇದು ಬರುತ್ತೆ ಮತ್ತೆ ಎಷ್ಟು ಪರ್ಸೆಂಟ್ ಇದೆಯಾ ಅದಕ್ಕೆ? ಸೊ ತಲೆನೋವು ಬೇರೆ ಬೇರೆ ಥರ ಇರುತ್ತೆ. ಕಾಮನ್ ಹೆಡೇಕ್ಸ್ ಅಂತ ಇರುತ್ತೆ, ಟೆನ್ಷನ್ ಟೈಪ್ ಹೆಡೇಕ್ಸ್ ಅಂತ ಇರುತ್ತೆ, ಮೈಗ್ರೇನ್ಸ್ ಅಂತ ಇರುತ್ತೆ. ಮತ್ತು ಇ ಎನ್ ಟಿ ರಿಲೇಟೆಡು ಮೂಗು, ಸೈನೋಸೈಟಿಸು. ಸೊ ಎಲ್ಲ ತಲೆನೋವು ಒಂದೇ ಥರ ಅಲ್ಲ. ಮೈಗ್ರೇನ್ ಅಂದರೆ ಒಂಥರ ಸಿವಿಯರ್ ಹೆಡೇಕು. ಇದು ಒಂದು ನರ್ವ್ ರಿಲೇಟೆಡ್ ಹೆಡೇಕು. ಇದಕ್ಕೆ ಯೂಶ್ಲಿ ಟ್ರಿಗರ್ಸ್ ಅಂತ ಇರುತ್ತೆ. ಅಂದರೆ ಇದಾದರೆ ತಲೆನೋವು ಬರುತ್ತೆ ಅಂತ ಜನಕ್ಕೆ ಗೊತ್ತಿರುತ್ತೆ. ಅದು ಬಿಸಿಲಲ್ಲಿ ಹೋದರೆ ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ವೈನ್ ಅಥವಾ ಚೀಸ್ ತಿಂದರೆ ಬರುತ್ತೆ, ಕೆಲವ್ರಿಗೆ ಸಿವಿಯರ್ ಎಕ್ಸಸೈಸ್ ಮಾಡಿದಾಗ ಬರುತ್ತೆ. ಸೊ ಮೈಗ್ರೇನಲ್ಲಿ ಬೇರೆ ಬೇರೆ ಥರನೂ ಇರುತ್ತೆ. ಕೆಲವ್ರು ಮುಂದೆ ಜಾಸ್ತಿ ಇರುತ್ತೆ, ಸೈಡಲ್ಲಿ ಜಾಸ್ತಿ ಇರುತ್ತೆ, ಹಿಂದೆ ಜಾಸ್ತಿ ಇರುತ್ತೆ. ಮೈಗ್ರೇನ್ಸಲ್ಲಿ ಯೂಶ್ವಲಿ ತಲೆನೋವು ಜೊತೆ ಬೇರೆ ಸಿಮ್ಟಮ್ಸ್ನೂ ಇರುತ್ತೆ. ಕೆಲವ್ರಿಗೆ ವಾಂತಿ ಬರುತ್ತೆ, ಕೆಲವ್ರಿಗೆ ಕಿವಿಲಿ ಗುರ್ನಂತ ಶಬ್ದ ಬರುತ್ತೆ, ಕೆಲವ್ರಿಗೆ ಒಂಚೂರು ಬೆಳಕು, ಫೋಟೋಫೋಬಿಯಾ ಅಂತೀವಿ, ಲೈಟ್ ಸೆನ್ಸಿಟಿವಿಟಿ, ಒಂದು ಸ್ವಲ್ಪ ಬೆಳಕಿದ್ರೂ ತಡೆಯೋಕ್ಕಾಗಲ್ಲ. ಸೊ ಈ ಥರ ಎಲ್ಲ ಎಕ್ಸ್ಟ್ರೀಮ್ ಸಿಮ್ಟಮ್ಸ್ ಇರುವಾಗ ಇದನ್ನ ಮೈಗ್ರೇನ್ ಅಂತ ಕರೆಯೋದು. ಈಗ ಈ ಮೈಗ್ರೇನ್ ಸರ್ಜರಿ ನಂಗೆ ಯಾಕೆ ಇಂಟ್ರೆಸ್ಟ್ ಬಂತಂದರೆ ನನಗೂ ಮೈಗ್ರೇನ್ಸ್ ಬರುತ್ತೆ. ಸೊ ನನಗೆ ತಿಂಗಳಿಗೆ 1-2 ಸಲ ಮೈಗ್ರೇನ್ಸ್ ಬರುತ್ತೆ. ಇದಕ್ಕೆ ಬೇರೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಅಂತ ನೋಡಲಿಕ್ಕೆ ನಾನು ರಿಸರ್ಚ್ ಮಾಡಿದಾಗ ಈ ಸರ್ಜರಿ ಬಗ್ಗೆ ಗೊತ್ತಾಯಿತು. ಸೊ ಅದರಿಂದ ನಾವು ಈ ಸರ್ಜರಿಗೆ ಟ್ರೈನಿಂಗ್ ಹೋಗ್ಬಿಟ್ಟು ಇಲ್ಲಿ ಶುರು ಮಾಡಿ. ಏನು ಇಂಪಾರ್ಟೆಂಟ್ ಮೈಗ್ರೇನ್ ಬರ್ಲಿಕ್ಕೆ ಪ್ರಮುಖವಾದ ಕಾರಣ ಏನು? ಸೊ ನಾ ಹೇಳ್ದಂಗೆ ಎಲ್ಲರಿಗೂ ಬೇರೆ ಬೇರೆ ಇರುತ್ತೆ. ಈಗ ಇದ್ರದ್ದು ಮೈಗ್ರೇನ್ ಸರ್ಜರಿ ನಾವೇನು ಕಂಡಿದ್ದೀವಿ ಅಂದರೆ, ಕೆಲವ್ರಿಗೆ ಮೈಗ್ರೇನ್ಸ್ ಬರೋರಿಗೆ ಟ್ರಿಗರ್ ನರ್ವ್ಸ್ ಅಂತ ಇರುತ್ತೆ. ಅಂದರೆ ಮೈಗ್ರೇನ್ ಆಗ್ತಾ ಇರೋದು ಬ್ರೈನಲ್ಲಿ, ಬಟ್ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಫೇಸ್. ಸೊ ಸ್ವಲ್ಪ ಸೆನ್ಸಿಟಿವ್ ನರ್ವ್ಸ್ ಇರುತ್ತೆ. ಆ ನರ್ವ್ಗೆ ಏನಾದರೂ ಇರಿಟೇಟ್ ಆದರೆ ಅದರಿಂದ ಮೈಗ್ರೇನ್ ಶುರು ಆಗುತ್ತೆ. ಸೊ ಆ ನರ್ವ್ ಸುತ್ತಲೂ ಒಂದು ರಕ್ತನಾಳ ಈ ಥರ ಟ್ವಿಸ್ಟ್ ಆಗಿರ್ಬೋದು, ಒಂದು ಮೂಳೆದ ಪೀಸ್ ಇರ್ಬೋದು, ಒಂದು ಮಾಂಸ ಇರ್ಬೋದು, ಅದನ್ನ ಎಳಿತಾ ಇರೋದನ್ನ. ಸೊ ಇದು ಹೇಗಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಎಕ್ಸರ್ಸೈಸ್ ಮಾಡಿದಾಗ ರಕ್ತನಾಳ ಎಲ್ಲ ದೊಡ್ಡದಾಗುತ್ತೆ. ಅದು ದೊಡ್ಡದಾದಾಗ ಅದು ಆ ನರ್ವ್ನ ಇರಿಟೇಟ್ ಆಗುತ್ತೆ, ಅದರಿಂದ ಮೈಗ್ರೇನ್ ಶುರು ಆಗುತ್ತೆ. ಸೊ ಸುಮಾರು ಜನಕ್ಕೆ ಈ ಥರ ಟ್ರಿಗರ್ ನರ್ವ್ಸ್ ಅಂತ ಇರುತ್ತೆ. ಆ ಟ್ರಿಗರ್ ನರ್ವ್ಸಿಂದ ಯಾರಿಗಿರ್ತಾರೋ ಅವ್ರಿಗೆ ಮೈಗ್ರೇನ್ ಸರ್ಜರಿ ಹೆಲ್ಪ್ ಆಗುತ್ತೆ. ಸರ್, ಸರ್ಜರಿಯಿಂದ ಅದು ಎಷ್ಟು ದಿನ ತಗೊಳುತ್ತೆ, ಯಾವ ಥರ? ಸೊ ಇದು ಫಸ್ಟ್ಲಿ ಇದು ಬ್ರೈನ್ ಸರ್ಜರಿ ಅಲ್ಲ, ಇದು ಸ್ಕಿನ್ ಸರ್ಜರಿ. ನೀವು ಅನ್ಕೋತಾ ಇರ್ಬೋದು ಪ್ಲಾಸ್ಟಿಕ್ ಸರ್ಜನ್ ಮೈಗ್ರೇನ್ಸ್ ಬಗ್ಗೆ ಯಾಕೆ ಮಾಡ್ತಾ ಇದ್ದಾರೆ ಅಂತ. ಯಾಕೆಂದರೆ ಈ ಸರ್ಜರಿ ಕಂಡು ಹಿಡಿರೋದು ಒಂದು ಪ್ಲಾಸ್ಟಿಕ್ ಸರ್ಜನ್ನೇ. ಒಬ್ಬರು ಪ್ಲಾಸ್ಟಿಕ್ ಸರ್ಜನ್ US ಅಲ್ಲಿ ನಾವು ಬ್ರೌ ಲಿಫ್ಟ್ ಅಂತ ಒಂದು ಆಪರೇಷನ್ ಮಾಡ್ತೀವಿ, ಅದೊಂದು ಕಾಸ್ಮೆಟಿಕ್ ಆಪರೇಷನ್. ಆ ಆಪರೇಷನ್ ಮಾಡಿದಾಗ ಅವ್ರು ಸುಮಾರು ಪೇಷಂಟ್ಸ್ ಹೇಳಿದ್ರು ಈ ಆಪರೇಷನ್ ಆದಮೇಲೆ ನಮ್ಮ ತಲೆನೋವುಗಳು ಫುಲ್ ಹೊಟ್ಟೋಗ್ಬಿಟ್ಟಿದೆ ಅಂತ. ಸೊ ಆವಾಗ ಅವ್ರಿಗೆ ಟ್ರಿಗರ್ ನರ್ವ್ಸ್ ಅಂತ ಕಂಡಿರೋದು. ಸೊ ಈ ಸರ್ಜರಿ ನಾವು ಫಸ್ಟು ಆ ಟ್ರಿಗರ್ ನರ್ವ್ಸ್ನ ಐಡೆಂಟಿಫೈ ಮಾಡಿಬಿಟ್ಟು ಸಣ್ಣ ಕಟ್ ಹಾಕ್ತೀವಿ. ಸೈಡಲ್ಲಿ ನರ್ವ್ ಇದ್ದರೆ ಇಲ್ಲಿ ಕೂದಲು ಒಳಗಡೆ ಕಟ್ ಹಾಕ್ತೀವಿ. ಕಣ್ಣು ಮೇಲ್ಗಡೆ ನರ್ವ್ ಇದ್ದರೆ ಕಣ್ಣು ಇಲ್ಲಿ ಐಲಿಡಲ್ಲಿ ಒಂದು ಕಟ್ ಹಾಕ್ತೀವಿ. ಆ ಕಟ್ ಹಾಕ್ಬಿಟ್ಟು ಅಲ್ಲಿ ಜಾಗ ಮಾಡಿಬಿಟ್ಟು ಆ ನರ್ವ್ನ ನಾವು ರಿಲೀಸ್ ಮಾಡ್ತೀವಿ. ಅದಕ್ಕೆ ಏನು ಇರಿಟೇಟ್ ಮಾಡ್ತೀವೋ ಅದನ್ನ ತೆಗಿತೀವಿ. ಆಮೇಲೆ ಹೊಲಿಗೆ ಹಾಕ್ಬಿಟ್ಟು ಮುಚ್ತೀವಿ. ಇದೊಂದು ಡೇ